ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಈಚೀಚೆಗೆ ಭಾಳ ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಪ್ರಾಬಬಲಿ ನಮ್ಮಂಥವ್ರು ಮಾತನಾಡುವುದರಿಂದ ಈ ರೀತಿಯ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಡಾಕ್ಟ್ರೆ, ಯಾಕೋ ನನ್ನ ಮೈ ತುಂಬ ಗಂಟುಗಳಿದ್ದಾವೆ ಡಾಕ್ಟ್ರೆ, ಇಲ್ಲೆರಡು ಗಂಟಿದ್ದಾವೆ, ಇಲ್ಲೆರಡು ಗಂಟಿದ್ದಾವೆ, ಹೊಟ್ಟೆ ಮೇಲೆ 2 ಗಂಟಿದ್ದಾವೆ, ಪೇಯ್ನೇ ಇಲ್ಲ ಡಾಕ್ಟ್ರೆ, ಭಾಳ ದಿನದಿಂದ ಇರಲ್ಲ, ಈಚೀಚೆ ನೋಡ್ಕೊತೀನಿ. ಇದು ನಾನು ಅವ್ರಿಗೆ ಹೇಳುವ ಮೊದಲನೇ ಮಾತು, ಇದು ನಿಮ್ಮ ತಾತ ಮುತ್ತಾತನಿಂದ ಬಂದಿರುವ ಬಳುವಳಿ. ನಿಮಗೆ ಅವ್ರಿಗೇನು ಆಸ್ತಿ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಇದಂತೂ ಯಾಕಂದರೆ ಇದು ಜೆನೆಟಿಕಲಿ ಕೋಡೆಡ್ ರಿಸೆಸಿವ್ ಜೀನ್ಸ್ ಅಂತೀವಿ ನಾವು. ಇದನ್ನು ಲೈಪೋಮಾ ಅಂತೀವಿ. ನೋಡಿ ನಮ್ಮ ಭಾಷೆಗಳು ಹೆಂಗಿರುತ್ತೆ ಅಂದರೆ, ಲೈಪೋ ಅಂದರೆ ಫ್ಯಾಟು, ಚರ್ಬಿಯಿಂದ ಬರುವ ಗಂಟನ್ನು ನಾವು ಲೈಪೋಮ, ಓಮಾ ಅಂದರೆ ಸ್ವೆಲ್ಲಿಂಗ್, OMA, ಲೈಪೋಮಾ. ನ್ಯೂರೋಫೈಬ್ರೋಮಾ, ನರಗಳಿರ್ತವೆ, ನಿಮ್ಮ ಚರ್ಮದ ಕೆಳಗಡೆ ನರ್ವ್ಸ್ ಇರ್ತವೆ, ಅದರಲ್ಲಿ ಒಂದು ಗಂಟು ಬರುತ್ತೆ, ಅದನ್ನು ನ್ಯೂರೋಫೈಬ್ರೋಮಾ. ಬರೀ ಫೈಬ್ರಸ್ ಟಿಶ್ಯೂ, ಮಸಲ್ಲು, ಟೆಂಡಾನ್ ಇದ್ದರೆ ಅದರಿಂದ ಬರೋ ಗಂಟನ್ನು ಫೈಬ್ರೋಮಾ ಅಂತೀವಿ, ಅದು ಭಾಳ ಕಡಿಮೆ. ಗ್ಯಾಂಗ್ಲಿಯಾನ್ ಅಂತೀವಿ. ಎಷ್ಟೋ ಜನಕ್ಕೆ ಈ ಇದ್ರ ಹತ್ರ ರಿಸ್ಟ್ ಹತ್ರ ಒಂದು ಅದರೊಳಗೆ ಹೆಣ್ಣು ಮಕ್ಕಳಿಗೆ ಒಂದು ಸ್ವೆಲ್ಲಿಂಗು, ನೋವೇ ಇಲ್ಲ ಡಾಕ್ಟ್ರೆ, ಆದರೆ ಈ ನಡುವೆ ಯಾಕೋ ದೊಡ್ಡದಾಗ್ತಾ ಇದೆ ಅಂತ, ಇದನ್ನು ನಾವು ಗ್ಯಾಂಗ್ಲಿಯಾನ್ ಅಂತೀವಿ. ಸೊ ನೀವು ನಮ್ಮ ಹತ್ರ ಬಂದರೆ ನಿಮ್ಗೆ ಏನು ಆ ಪ್ರಾಬ್ಲಮ್ಮು, ಅದರಿಂದ ಮುಂದೆ ಏನಾಗುತ್ತೆ. ಭಾಳ ಜನಕ್ಕೆ ಭಯ ಏನಂದರೆ, ಹಂಗೆ ಬಿಟ್ಟರೆ ಕ್ಯಾನ್ಸರ್ ಆಗ್ಬೋದಾ ಡಾಕ್ಟ್ರೆ? ಇದು ಭಾಳ ಸಾಮಾನ್ಯವಾಗಿ ಇಲ್ಲ. ನಾನು ಭಾಳ ಅಶ್ಯೂರೆನ್ಸ್ ಕೊಡ್ತೀನಿ ಅವರಿಗೆ. ನಮ್ಮಲ್ಲಿ 2 ಥರ ಕ್ಯಾನ್ಸರ್ ಅಂದ ತಕ್ಷಣವೇ ನಿಯೋಪ್ಲೇಷಿಯಾ ಅಂತೀವಿ ನಾವು, ನ್ಯೂ ಗ್ರೋತ್ ಅಂತೀವಿ. ನೋಡಿ, ಮನುಷ್ಯನ ದೇಹ ಗಂಡು ಮಕ್ಕಳಲ್ಲಿ 21 ವರ್ಷ ಆದ ನಂತರ ಬೆಳೆಯುವುದಿಲ್ಲ, ಅಂದರೆ ಎತ್ತರ ಬೆಳೆಯಲ್ಲ, ಅಡ್ಡಾಡ ಬೆಳೀತಾರೆ ಅಷ್ಟೇ. ಅಂದರೆ ಬೆಳೆಯೋದು ಅಂದರೆ ದಪ್ಪ ಆಗ್ತಾರೆ. ಹೆಣ್ಣು ಮಕ್ಕಳಲ್ಲಿ ಅಪ್ ಟು 18 ಇಯರ್ಸ್. ಅದಾದಮೇಲೆ ಏನಾನ ಗಂಟುಗಳು ಬೆಳೀತಿದ್ದಾವೆ ಅಂದರೆ ಅದು ನಿಯೋಪ್ಲೇಸಿಯಾ ಅಂತೀವಿ ನಾವು, ನ್ಯೂ ಗ್ರೋತ್ ಅಂತೀವಿ ನಾವು. ಅದರೊಳಗೆ 2 ಪದ ಭಾಳ ಇಂಪಾರ್ಟೆಂಟ್. ಬಿನೈನ್ ಅಂದರೆ ಕ್ಯಾನ್ಸರ್ ಆಗಲ್ಲ, ಕ್ಯಾನ್ಸರ್ ಅಲ್ಲ. ಮೆಲಿಗ್ನೆಂಟ್ ಅಂದರೆ ಕ್ಯಾನ್ಸರ್. ಸಿಂಪಲ್ ಎಕ್ಸಾಂಪಲ್ ಅವಲೇ ನಾನು ಹೇಳಿದೆ, ಲೈಪೋಮಾ ಬಿನೈನ್ ಸ್ವೆಲ್ಲಿಂಗ್. ಅದೇ ಇಷ್ಟಪ್ಪ ಆಯ್ತು ಅಂತ ಹೋದರೆ ಎಲ್ಲ ಲೈಪೋಮಾ ಹಂಗಾಗಲ್ಲ. ನಿಮ್ಮ ಕುತ್ತಿಗೆ ಮೇಲೆ, ನಿಮ್ಮ ಹೊಟ್ಟೆಯಲ್ಲಿ ರೆಟ್ರೋಪೆರಿಟೋನಿಯಲ್ ಆ ಜಾಗದಲ್ಲಿರೋ ಲೈಪೋಮಾ ದಿನೇ ದೊಡ್ಡದಾಗಿ ಕ್ಯಾನ್ಸರ್ ಆಗುತ್ತೆ. ಅದನ್ನು ಲೈಪೋಸಾರ್ಕೋಮಾ ಅಂತೀವಿ. ನೀವು ಹೆದರ್ಕೊಳಕ್ಕೆ ಹೋಗಬೇಡಿ, ನಾನು ಸಾರ್ಕೋಮಾ ಅಂತೇಳಿ, ಎಲ್ಲ ಲೈಪೋಮಾನು ಸಾರ್ಕೋಮಾ ಆಗಲ್ಲ. ಸೊ ನಿಮ್ಗೇನಾದರೂ ದೇಹದಲ್ಲಿ ಅಲ್ಲಿ ಇಲ್ಲಿ ಗಂಟುಗಳಿದ್ರೆ ದಯವಿಟ್ಟು ನಮ್ಮಂಥ ಸರ್ಜನ್ ಹತ್ರ ತೋರಿಸ್ಕೊಳ್ಳಿ. ಅದು ಏನು ತೆಗಿಬೇಕಾ ಬೇಡವಾ, ಹಂಗೆ ಬಿಟ್ಟರೆ ಏನಾಗುತ್ತೆ, ಇವೆಲ್ಲ ವಿವರಗಳನ್ನು ನಿಮಗೆ ತಿಳಿಸ್ತೀವಿ. ಸೊ ಮೈನಲ್ಲಿ ಗಂಟು ಬಂದಾಗ, ಇನ್ನು ಕೆಲವರು ನೀವು ನೋಡಿರಬೇಕು, ಯಾರನ್ನ ಬಸ್ ಸ್ಟ್ಯಾಂಡ್ನಾಗಿದ್ದರೆ ಕೆಲವು ಲೇಡಿಗೆ ಮುಖ ತುಂಬ ಗೂಳಿಗಳಿರ್ತವೆ, ನೋಡೋಕೆ ಅಸಹ್ಯ ಕಾಣುತ್ತೆ. ಅದನ್ನು ಅನ್ಫಾರ್ಚುನೇಟ್ಲಿ ಜೆನೆಟಿಕಲಿ ಬಂದಿರುತ್ತೆ. ಅದನ್ನು ವಾನ್ ರೆಕ್ಲಿಂಗ್ಯಾಸನ್ಸ್ ಡಿಸೀಸ್ ಅಂತೀವಿ ನಾವು, ಮಲ್ಟಿಪಲ್ ನ್ಯೂರೋಫೈಬ್ರಮ್. ಎಷ್ಟೋ ಜನಕ್ಕೆ ಈ ನ್ಯೂರೋಫೈಬ್ರಮ್ ಏತಾಡ್ತಾ ಇರುತ್ತೆ, ಅದನ್ನು ಎಲಿಫೆಂಟ್ ಸ್ಕಿನ್ ಥರ ಇರುತ್ತೆ. ಇವೆಲ್ಲವೂ ಕೂಡ ನಮ್ಮ ಹತ್ರ ಬಂದಾಗೆ ನಿಮಗೆ ಅವ್ರ ಬಗ್ಗೆ ವಿವರ ಕೊಡ್ತೀವಿ. ಬಟ್ ನಿಮ್ಮ ದೇಹದಲ್ಲಿ ಎಲ್ಲೇ ಗಂಟು ಕಾಣಲಿ ಅದನ್ನು ನೀವು ನಮ್ಮ ಹತ್ರ ಬಂದು ತೋರಿಸ್ಕೊಳ್ಳೋದು ಒಳ್ಳೆಯದು.